ಇವು ನಂಬದ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಶಿಂಬಳದಿ ನೊಣ ನೀನು ಮಂಕುತಿಮ್ಮ. ಎಷ್ಟು ಚಂದ ಬರೀತಾರೆ ನೋಡ್ರಿ. ಪ್ರಹ್ಲಾದ ಪರಮಾತ್ಮನ ಮ್ಯಾಗ ನಂಬಿಕೆ ಇಟ್ಟಿದ್ದ, ಅವರಪ್ಪ ದ್ವೇಷ ಮಾಡುತ್ತಿದ್ದ. ಮತ್ತು ಇಬ್ಬರಿಗೂ ಪ್ರತ್ಯಕ್ಷ ಆದರೆ, ದ್ವೇಷ ಮಾಡವನು ಪ್ರತ್ಯಕ್ಷ ಆದ, ನಂಬಿಕೆ ಇಟ್ಟವನಿಗೂ ಪ್ರತ್ಯಕ್ಷ ಆದ. ಆದ್ರೆ ಅವ ಪ್ರಹ್ಲಾದನ ಅಪ್ಪ ಹಿರಣ್ಯಕಶಪ ಅವನು ಭಗವಂತನ ಧ್ಯಾನ ಮಾಡ್ತಿದ್ದಂತ. ಹೆಂಗಂತಂದ್ರೆ ವಿರೋಧ ಪರವಾಗಿ ಪ್ರತಿ ನಿಮಿಷಕ್ಕೊಮ್ಮೆ ಅವನ ಬಾಯಿಯೊಳಗೆ ಹರಿನಾಮ ಸ್ಮರಣೆ ಬರ್ತಿತ್ತ. ಹೆಂಗಂತಂದ್ರೆ ಎಲ್ಲದನವ ಹರಿ, ಅವನು ಬಿಡಂಗಿಲ್ಲ ಇವತ್ತ, ಎಲ್ಲದನವ ಹರಿ, ಹಿಂಗೆ ದಿವಸ ಅಂತಿದ್ದಂತವ. ದೇವ್ರಿಗೇನು ಬೇಕ್ರಿ, ಒಟ್ಟು ಅವನು ನೆನೆಸಿರ ಸಾಕು. ನೀ ಅವನ ಸಿಟ್ಟಿನಿಂದರ ನೆನೆಸು, ಅವನ ಭಕ್ತಿಯಿಂದರ ನೆನೆಸು, ಅವನ ಪ್ರೇಮದಿಂದರ ನೆನೆಸು. ಒಟ್ಟು ಅವನ ನೆನೆಸಿದಿ ಅಂತಂದ್ರೆ ಅವ ನಿನ್ನ ಕೈ ಬಿಡಂಗಿಲ್ಲ. ಭಕ್ತಿಯಿಂದ ನೆನೆಸ್ತಿದ್ದ ಪ್ರಹ್ಲಾದ. ಅವ ಹೇಳ್ತಿದ್ದ, ನೀ ಹರಿ ಹೆಸರು ಹೇಳಬೇಡ, ನನ್ನ ಹೆಸರು ಹೇಳು, ಜಗತ್ತಿಗೆ ನಾನ ದೇವ್ರ ಅಂತಿದ್ದವ್ರ ಅಪ್ಪ. ಇಲ್ಲೂ ಮಂದಿ ಭಾಳ ಮಂದಿ ಇರ್ತೈತೆ ನೋಡ್ರಿ, ನಾನ ದೇವ್ರ ಅನ್ನೋರು ಭಾಳ ಮಂದಿ ಇರ್ತಾರೆ. ನಾವ ದೇವ್ರ ಅಂತ ತಿಳ್ಕೊಂಡು ನಾವು ಮನ್ಯಾಗ ಅಂತಿರ್ತೀವಿ. ಈ ಮನೆ ನಡಿಬೇಕಾದ್ರೆ ಎಲ್ಲ ನಮ್ಮಿಂದನ ನಡೆದದ ರೀ, ನಾವು ಇರಲಿಲ್ಲ ಅಂದ್ರೆ ನಡೀತಿತ್ತನಂತ ನಮಗೊಂದಿಟ್ಟು ಬಂದಿರ್ತದೆ ನೋಡ್ರಿ ಮನ್ಯಾಗ. ಸೋಮಣ್ಣ ಇಟ್ಟೆಲ್ಲ ದುಡ್ದು ತರ್ತಾನಂತ ತಿಳ್ಕೊಂಡು ಹೆಂತಿಗೆ ಶೀರಿ ಮನ್ಯಾಗ ಕಾಯಿಪಲ್ಲೆ ಇದೆಲ್ಲ ನಡೀತದ, ಇಲ್ಲ ಅಂದ್ರೆ ನಡೀತದೇನು ಅಂತ ನಾವು ಅಂತಿರ್ತೀವಿ. ಹೇಂತ ಅಂತಿರ್ತಾಳೆ, ತಂದ್ರೆ ಅಟ್ಟ ಆತೇನು, ಇದನ್ನ ಮಾಡಿ ಹಾಕವ್ರು ಯಾರು, ನಾವು ಹಾದ್ನಂದ್ರೆ ಕೂತೀರಿ ಹಂಗ ಅವು ಅಂತಾಳೆ. ನನ್ನಿಂದ ನಡೆದತ್ತಂತ ಈಕಿ, ನನ್ನಿಂದ ನಡೆದತ್ತ ಅವ. ಬೇಕಾದ್ರೆ ನೀವಿಬ್ರು ಸುಮ್ ಬಿಟ್ಟು ಕೊತ್ತು ಕುಂಡ್ರಿ, ನೀವು ತಾನ ನಡೀತೈತೆ. ಅದು ಏನು ಕೊಳೆಮಿನ ಇಲ್ಲ. ಮನ್ಯಾಗ ಮುತ್ತಗಳಂತಿರ್ತಾರೆ, ನಾವು ಎಲ್ಲ ಇಟ್ಟು ಮಾಡಿನಂತ ಆಗ್ಯದ, ನಾವು ಹಾದ್ನಂದ್ರೆ ಕುಂಡಿರ್ತೀರಿ ನೀವು ಅಂತ ಅಂತಿರ್ತಾರೆ ಮನ್ಯಾಗ ಹಿರಿಯರೆಲ್ಲ. ಯಪ್ಪ ನೀವು ಹಾದ್ದಿಂದ ತೀರ ಚಲೋ ಆಕತ್ತೆ ಅವ್ರಿಗೆ, ನೀವು ಹೋಗೋ ದಾರಿನ ನೋಡ್ತಿರ್ತಾರ ಅವರು. ಬೇಕಾದ್ರೆ ನೋಡ್ರಿ ನೀವು ಅಂತಿರ್ತಾರೆ ನೋಡ್ರಿ, ಅವ್ರ ಅಪ್ಪ ಇರೋ ತಕ ಇಟ್ಟು ಕೆಟ್ಟ ಗೋಳಿತ್ತು ಅವ್ರದ್ದು, ಏನು ಅವ್ರ ಅಪ್ಪ ಸತ್ತ ಇಟ್ಟು ಚಲೋ ಆತು ನೋಡ್ರಿ. ನೋಡ್ರಿ ಹೆಂಗದ, ನಾವು ಸತ್ತ ಮೇಲೆ ಮನಗಡೆ ಚಲೋ ಆತತ್ತ ಅವ್ರಿಗೆ. ಅವ್ರ ಅಪ್ಪ ಇರೋ ತಕ ಭಾಳ ಒದ್ದಾಡ್ತಿದ್ದು ರೀ, ಅವ್ರ ಅಪ್ಪ ಯಾವಾಗ ಸತ್ತ ಮನಗಂಡ ಚಲೋ ಆಗ್ಯದ ನೋಡ್ರಿ ಅವ್ರಿಗೆ. ನೋಡ್ರಿ ಏನು ಮಾಡ್ತೀರಿ, ನಾವೇನಂತೀವಿ ಇದ್ದಾಗ ನಮ್ಮಿಂದ ನಡೆದತ್ತೆಲ್ಲ ಅಂತ ನಾವು ಅಂತೀವಿ. ಕಾರಣ ಏನು ಅಂತಂದ್ರೆ ಯವ್ವ, ಇದೆಲ್ಲ ನಡೆದದ್ದು ಯಾರಿಂದ ಅಂತರ ಪರಮಾತ್ಮನಿಂದ ನಡೆದದ. ಅವ ಇರಲಿಲ್ಲ ಅಂದ್ರೆ ನಡೆಂಗಿಲ್ಲ. ಅದಕ್ಕೆ ಪ್ರಹ್ಲಾದ ಅವನ ಧ್ಯಾನ ಮಾಡುವಾಗ ಅವರಪ್ಪ ಹೇಳ್ತಿದ್ದ, ಇವನು ದೊಡ್ಡ ಗುಡ್ಡದ ಮ್ಯಾಗಿಂದ್ರ ಒಗದ ಕೊಂದು ಬಿಡ್ರಪ್ಪ ಅಂತ ಕಳಿಸಿದ್ರ, ದೊಡ್ಡ ಗುಡ್ಡದ ಮ್ಯಾಗ ಅಲ್ಲಿರ್ತಕ್ಕಂಥ ಸೇವಕರು ಅವನ್ನ ಒಗ್ಯಾಕ ಹೋಗೋಕ್ಕಿಂತ ಮೊದಲು ಗುಡ್ಡದ ತೆಳಗ ಪರಮಾತ್ಮ ಹಿಂಗೆ ಬಂದು ಕೈ ಮಾಡ್ಕೊಂಡು ನಿಂತಿದ್ದಂತ. ಯಾವಾಗ ಹೋಗಿತಾರಂತ ನೋಡ್ರಿ. ಒಗ್ಯಾವರು ಪ್ರಹ್ಲಾದನ ತರುಕಿತ ಮೊದಲ ಅವನ ಕಾಪಾಡಕ ಪರಮಾತ್ಮ ಮೊದಲು ಬಂದು ನಿಂತಾನಂತ. ಅವನು ಒಗದ್ರ ಕೆಳಗೆ ಕೈಯಾಗಿ ಹಿಡ್ಕೊಂಡ. ಆ ರೀತಿಯೊಳಗ ನಂಬಿದರ ಪರಮಾತ್ಮ ನಂಬಿಕರದಡೆ ಓ ಎಣ್ಣನೇ ಶಿವನು, ನಂಬಲರಿಯದೆ ನಚ್ಚಲರಿಯದೆ ಬರಿದ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಆ ರೀತಿಯೊಳಗ ಯಾರು ಪರಮಾತ್ಮನನ್ನು ನಂಬ್ಯಾರ, ಯಾರು ಪರಮಾತ್ಮನ ಧ್ಯಾನ ಮಾಡ್ಯಾರ, ಇದೆಲ್ಲ ಕೊಟ್ಟವ್ರು ಯಾರು ಯವ್ವ? ಏನು ನಾವು ಬರುವಾಗ ತಂದೀವಿ ಇದನ್ನೆಲ್ಲ? ಭೂಮಿ ಕೊಟ್ಟವ್ರು ಯಾರು? ಬೆಳಕ ಕೊಟ್ಟವ್ರು ಯಾರು? ಇದೆಲ್ಲ ಭಗವಂತನ ಆಸ್ತಿ ಅದ. ಅದರ ಸಲಾಗಿ ನೆನೆಸಬೇಕು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣ್ಣಿ ಮಾನವರನೇ ನಿಂಬೆ ರಾಮನಾಥ. ಇದೆಲ್ಲ ನಾವು ಬರೋಕ್ಕಿಂತ ಮೊದಲು ಇತ್ತರಿ. ಇದು ಪರಮಾತ್ಮ ನಮ್ಮ ಸಲಾಗಿ ಎಲ್ಲನೂ ಮಾಡಿಟ್ಟಾನಿಲ್ಲಿ. ಏನು ನಾವು ಬರುವಾಗ ತಂದೀವ್ರಿ? ಯಾರು ತಂದಿರಿ ಏನಾರ? ನಾವು ಹೆಂಗೆ ಬಂದೀವಿ ಬರುವಾಗ ಅಂದ್ರೆ, ನಾವು ಬರುವಾಗ ಹೆಂಗೆ ಬಂದೀವಿ ಅದನ್ನು ನೆನಪು ಮಾಡಿಕೊಂಡ್ರೆ ನೋಡ್ರಿ, ಖಾಲಿ ಬಂದೀವಿ. ಒಂದು ತುಕುಡಿ ಬಟ್ಟೆ ಇದ್ದಿದ್ದಿಲ್ಲ ನಮ್ಮ ಮೈ ಮೇಲೆ, ಏನೂ ಇದ್ದಿದ್ದಿಲ್ಲ. ಬರುವಾಗ ಖಾಲಿ ಬಂದೀವಿ. ಬಂದ ಮೇಲತ್ತಿದೆಲ್ಲ ಆಯ್ತು ನೋಡ್ರಿ. ಇದು ನಂದು 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 ಅಂತ ನಾವು ಅನ್ನಾಗತ್ತೀವಿ. ಇದು ಯಾವುದೂ ನಂದಲ್ಲ, ಇದೆಲ್ಲ ಪರಮಾತ್ಮಂದದ. ದೇವನಾಮಣಿ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಅದಕ್ಕೆ ಉಪನಿಷತ್ ಹೇಳ್ತದ, ಈಶಾವಾಶ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್
ತೇನ ತೆಕ್ತೇನ ಭುಂಜಿತಾಹ ಮಾಗ್ರದ ಕಶ್ಯಶ್ವಿದ್ದನಂ. ಇದೆಲ್ಲ ಪರಮಾತ್ಮಂದದ, ನಂಬದನ್ನುವುದು ಏನೂ ಇಲ್ಲ. ಇದನ್ನೆಲ್ಲ ಭಗವಂತ ಕೊಟ್ಟಾನಂತಂದ್ರೆ ಕೊಟ್ಟವನ್ನ ನೆನೆಸ್ಬೇಕಲ್ರಿ. ನೀವು ಅಂತಿರ್ತೀರಿ ನೋಡ್ರಿ, ಆದವ್ರನ್ನ 6 ತಾಸು ರಾತ್ರಿಯಾಗ ನೆನಬೇಕಂತ. ಯಾರು ನಮಗೊಂದಿಟ್ಟು ಸಹಾಯ ಮಾಡಿರ್ತಾರ, ಯಾರು ನಮಗೊಂದಿಟ್ಟು ಉಪಕಾರ ಮಾಡಿರ್ತಾರ, ಅವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ ನೇಮದ ನೋಡ್ರಿ. ಹಂಗೆ ಪರಮಾತ್ಮ ಮತ್ತಿಟ್ಟೆಲ್ಲ ಕೊಟ್ಟಾನಲ್ರಿ. ನಮ್ಮ ಶರಣರು ಬಸ್ನಾಗ ಹೋಗುವಾಗ ಅಕಸ್ಮಾತ್ ಬಿಡಿ ಸೇದಬೇಕು ಅನ್ನಿಸ್ತಂದ್ರೆ, ಸಿಗರೇಟ್ ಸೇದಬೇಕು ಅನ್ನಿಸ್ತಂದ್ರೆ ಅವ್ರೇನು ಮಾಡ್ತಾರಂದ್ರೆ ಕಡ್ಡಿ ಹುಡುಕಾಡ್ತಾರೆ. ಕಡ್ಡಿ ಇರಂಗಿಲ್ಲ. ಕಡ್ಡಿ ಇಲ್ಲದ ಸಂದರ್ಭದೊಳಗೆ ಮಗ್ಗಲ್ದವಾಗ ಒಂದಿರ ಕಡ್ಡಿ ಕೊಡಪ್ಪ ಸಿಗರೇಟ್ ಹಚ್ಚಕ್ಕೆ. ಅವ ಕೊಡ್ತಾನ, ಸಿಗರೇಟ್ ಹಚ್ಕೋತಾನ. ಸಿಗರೇಟ್ ಹಚ್ಕೊಂಡು ವಾಪಸ್ ಕಡ್ಡಿ ಕೊಡುವಾಗ ಇವ ಒಂದು ಮಾತು ಹೇಳ್ತಾನ ಅವಾಗ, ಏನು? ಥ್ಯಾಂಕ್ ಯು ವೆರಿ ಮಚ್. ಏನ್ರಿ, ಸಿಗರೇಟ್ ಹಚ್ಚಾಕ ಒಂದು ಕಡ್ಡಿ ಕೊಟ್ಟವಂಗ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀವಿ. ಇರಾಕ ಮಣಿ, ನಡೆದಾಡಕ ನೆಲ, ಉಣ್ಣಾಕ ಅನ್ನ, ಈ ಉಡಾಕ ಬಟ್ಟೆ, ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳಬಾರ್ದ್ರಿ? ಎಷ್ಟು ಸಾರಿ ನಾವು ಥ್ಯಾಂಕ್ಸ್ ಹೇಳ್ತೀವಿ? ಬರೀ ಕಡ್ಡಿ ಕೊಟ್ಟವಂಗ ಅಷ್ಟು ಹೇಳ್ತೀವಿ. ಭಗವಂತಿಟ್ಟೆಲ್ಲ ಕೊಟ್ಟಾನಲ್ಲ, ಇವನಿಗೆ ನಾವು ಥ್ಯಾಂಕ್ಸ್ ಹೇಳಲಿಲ್ಲ ಅಂದ್ರೆ ಹೆಂಗೆ? ಥ್ಯಾಂಕ್ಸ್ ಅಂತಂದ್ರೆ ಏನು? ಬರೀ ಪ್ರಾಂಜಲ ಮನಸ್ಸಿನಿಂದ ಒಂದು ಸಾರಿ ಭಗವಂತನನ್ನು ಸ್ಮರಣೆ ಮಾಡಿದರೆ ಆ ಭಗವಂತ ನಿಮ್ಮ ಬದುಕಿಗೆ ಬೆಳಕು ಕೊಡ್ತಾನಂತ ತಿಳ್ಕೊಂಡ ನೇಮದ ತಾಯಂದಿರ. ಮುಂಜಾನೆ ಎದ್ದು ಕೂಡಲೇ ಸೂರ್ಯ ಹುಟ್ಟುತ್ತಾನೆ. ನಿಮ್ಮ ಮನ್ಯಾಗ ಸೂರ್ಯ ಹುಟ್ಟುತ್ತಾನೆ, ಸಾಯಂಕಾಲ 6 ಗಂಟೆಗೆ ಸೂರ್ಯ ಮುಣುಗುತ್ತಾನೆ. 6 ಗಂಟೆಗೆ ಸೂರ್ಯ ಮುಳುಗಿದ ಅಂದ್ರೆ, ಸೂರ್ಯ ಮುಳುಗಿದ ನಂತರ ನಿಮ್ಮ ಮನ್ಯಾಗ ನೀವು ಲೈಟ್ ಹಚ್ಕೋತೀರಿ. ಕತ್ತಲಾಗತ್ತದ, ಲೈಟ್ ಹಚ್ಕೋತೀರಿ. ಎಷ್ಟು? 7 ಗಂಟೆಗೆ ಲೈಟ್ ಹಚ್ತೀರಿ. 7 ಗಂಟೆಗೆ ಲೈಟ್ ಹಚ್ಚಿ ಭಾಳ ಆದ್ರೆ 10-10:30 ತನಕ ಇಡ್ತೀರಿ. 11ಕ್ಕೆ ಪಟ 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 ಲೈಟ್ ಆರಿಸ್ತೀರಿ, ಆರಾಮ್ ಮಲ್ಕೊಂಡ್ಬಿಡ್ತೀರಿ. ಈ 7ರಿಂದ 11 ತನಕ ಬರೇ 4 ತಾಸು ಲೈಟ್ ಹಚ್ಕೊಂಡಿದ್ದಕ್ಕ, ಸೂರ್ಯ ಮುಳುಗಿದ ನಂತರ ಬೆಳಕಿಲ್ಲದಕ್ಕೆ, ಬೆಳಕಿಲ್ಲ ಅಂತ ತಿಳ್ಕೊಂಡು KEB ಅವ್ರದಿಂದ ಕನೆಕ್ಷನ್ ತಗೊಂಡು ಬರೀ 4 ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕೆ ತಿಂಗಳಿಗೊಮ್ಮೆ ಅದು ಕರೀದೊಂದು ಮಷಿನ್ ತೊಗೊಂಡು ಬರ್ತಾನೆ ಡ್ರರ್ ಅಂತ ನಿಮ್ಮ ಮನೆ ಮುಂದೆ. ತಿಂಗಳಿಗೆ 400, 500, 800, 1000 ರೂಪಾಯಿ ಬಿಲ್ ಕೊಡ್ತಾನೆ. ಬರೇ 4 ತಾಸು ಬೆಳಕ ಮಾಡ್ಕೊಂಡಿದ್ದಕ್ಕೆ. ಮುಂಜಾನೆ ಸೂರ್ಯ ಎದ್ದು ಸಾಯಂಕಾಲ 6 ಗಂಟೆ ತನಕ 12 ತಾಸು ನಿಮಗೆ ಬೆಳಕ ಕೊಟ್ಟಾನ. ಒಂದು ದಿನಾರ ಡ್ರರ್ ಅಂತ ಬಂದಾನ ಒಂದು ಮಷಿನ್ ತೊಗೊಂಡು ಬಿಲ್ ತೊಗೊಂಡು ನೀವು ಸೂರ್ಯ ಇಲ್ರಿ ಅವ ಫ್ರೀ, ಭೂಮಿ ಫ್ರೀ. ಅದಕ್ಕೆ ಈಗ ಸರ್ಕಾರದವರೆಲ್ಲ ಫ್ರೀ, ಬಸ್ಸಿಗತ್ತು ಫ್ರೀ, ಕರೆಂಟ್ ಬಿಲ್ಲ ಫ್ರೀ, 2,000 ರೂಪಾಯಿ ಫ್ರೀ. ನೋಡ್ರಿ, ನಾ ಅಂತೀನಿ ನೀವು ಅಟ್ಟ ಚಲೋ ಅನ್ರಿ ಹೆಣ್ಮಕ್ಳು. ನಾವೇನು ದಾದ ಇಲ್ಲನು ಸರ್ಕಾರಕ್ಕೆ? ನಮಗೇನು ರೊಕ್ಕ ಇಲ್ಲ, ನಮಗೆ ಬಸ್ನ್ಯಾಗ ರೊಕ್ಕ ತಗೋತಾರ ಜಾಗಿಲ್ಲ, ಮತ್ತು ನಾವು ರೊಕ್ಕ ಕೊಟ್ಟು ನಿಂದಿರ್ಬೇಕು. ನೀವು ಫ್ರೀ ಆರಾಮ ಕುಂಡಿರ್ಬೇಕು. ಆನಂತರ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ, ನಮ್ಮ ಅಕೌಂಟಿಗಿಲ್ಲ. ಯಾಕೆ ಹಿಂಗೆ ಮಾಡಿರ್ಬೇಕ್ರಿ? ಯಾಕೆ ಹಿಂಗೆ ಮಾಡಿರ್ಬೇಕಂದ್ರೆ ಅವ್ರು ಅಟ್ಟ ಅನ್ಬೇಡ ನೀವು. ಧರ್ಮಸ್ಥಳದವ್ರು ಸಾಲ ಕೊಡ್ತಾರೆ. ಈ ಊರಾಗ ಧರ್ಮಸ್ಥಳ ಸಂಘದವ್ರಿ ಅದಾವಿಲ್ರಿ? ಸಾಲ ಗಂಡ್ಮಕ್ಳಿಗೆ ಕೊಡ್ತಾರೋ ಹೆಣ್ಮಕ್ಳಿಗೆ ಕೊಡ್ತಾರೋ? ಹೆಣ್ಮಕ್ಳಿಗಟ್ಟ ಅವರು. ಇವು ನಮ್ಮ ಕಂಪ್ನಿಗೆ ದಾದ ಇಲ್ರಿ, ಅವರು ಕೊಡಂಗಿಲ್ಲ, ಇವರು ಕೊಡಂಗಿಲ್ಲ. ಯಾಕೆ ಅಂಬಲ್ರಿ? ಯಾಕಂತಂದ್ರೆ ಹೆಣ್ಮಕ್ಳು ಬಾಳೆಕ ಭಾಳ ಶಾನ್ಯರತ್ರಿ. ಇವತ್ತು 100 ರೂಪಾಯಿ ಇತ್ತಂದ್ರೆ ಆ 100 ನೋಟ್ ಮುರಿಸ್ಬೇಕಾದ್ರೆ 100 ದಿವಸ ವಿಚಾರ ಮಾಡ್ತಾರೆ ನಮ್ಮ ತಾಯಂದಿರು. ಬರೀ ಒಂದು 100 ನೋಟ ಮುರಿಸ್ಬೇಕಂದ್ರೆ ಒಂದು 100 ದಿವಸ ವಿಚಾರ ಮಾಡ್ಬೇಕಾರೆ. ಇವತ್ತಿಂದ ನಾಳೆ ಬೇಕು, ನಾಡದು ಬೇಕು, ಮಗನ ಮದುವೆಗೆ ಬೇಕು, ಬಂಗಾರ ಭಾಳ ತುಟ್ಟದ, ಹೆಣ್ಣು ಸಿಗುವಲ್ತು, ಮಣಿ ಬೇಕು, ಫ್ರಿಜ್ ಬೇಕಂತ ಇಟ್ಕೊಂಡು ಚಂದ ಬಾಳೆ ಮಾಡ್ಬೇಕಂತ ನಮ್ಮವುಗಳು ಇಟ್ಕೊಂಡು ಬಾಳೆ ಮಾಡ್ತಾರೆ. ಅದಕ್ಕೆ ಸರ್ಕಾರದವರು ನಿಮಗೆ, ಧರ್ಮಸ್ಥಳದವರು ನಿಮಗೆ ರೊಕ್ಕ ಕೊಡ್ತಾರೆ. ನಮ್ಮ ಅಕೌಂಟಿಗೆ ಹಾಕಂಗಿಲ್ಲ ಅವರು. ಯಾಕಂದ್ರೆ ಹಾಕಿದ 2 ದಿವ್ಸಕ್ಕೆ ಅವು ನಮ್ಮ ಮತ್ತೆ ಇರಂಗಿಲ್ಲ, ಮತ್ತು ಸರ್ಕಾರಕ್ಕೆ ಜಮಾ ಹಾಕವು, ಮತ್ತು ಗೌರ್ಮೆಂಟ್ಗೆ ಜಮಾ. ಆ ಅಂಗಡಿಗೆ ಹೋದೆವು ಅಂದ್ರೆ ಮತ್ತೆ ಎಲ್ಲಿ ಹೋಕ್ಕವ್ರಿ ಅವು ಕೆಂಪು ಲೈಟ್ ಅಂಗಡಿಗೆ? ಅಲ್ಲಿ ಹೋಗಿ ಕೊಟ್ಟೆವು ಅಂದ್ರೆ ನೀವು ತಗೋರಿ ರೊಕ್ಕ. ಅದಕ್ಕೆ ಸರ್ಕಾರದವ್ರು ಏನು ಮಾಡ್ಯಾರ ಅಂದ್ರೆ ನಿಮಗೆ ರೊಕ್ಕ ಕೊಡ್ತಾರೆ. ಈ ಕಾರಣ ಏನು ಅಂತಂದ್ರೆ ತಾಯಂದಿರು ಒಳ್ಳೆಯ ರೀತಿಯಿಂದ ಬದುಕು ಮಾಡ್ತಾರೆ, ಬದುಕು ಕಟ್ಕೋತಾರೆ ಅಂತ ತಿಳ್ಕೊಂಡು ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ತಾಯಂದಿರ. ಆ ರೀತಿಯೊಳಗೆ
ಭಗವಂತನ ನಾಮಸ್ಮರಣೆ ಅನ್ನೋದೇನದಲ್ಲ, ನಾವು ಆಯುಷ್ಯವಿರುವ ಪರ್ಯಂತರವಾಗಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕಾಗ್ತದೆ. ಆ ಪರಮಾತ್ಮನನ್ನು ಸ್ಮರಣೆ ಮಾಡಿರಿ. ಇವತ್ತು ಅದರಾಗ ಶಿವರಾತ್ರಿ ಅದ ಅಂತಂದ್ರೆ ಬಹುತೇಕ ಒಂದು 4 ತಾಸರ ಮನ್ಯಾಕ ತಗೊಂಡು ಶಿವಾಯ ನಮ ಓಂ ಶಿವಾಯ ನಮ ಓಂ ಅನ್ರಿ ಒಂದಿಟ್ಟು 4 ತಾಸರ ಮನ್ಯಾಗ. ಮತ್ತು ಜೋರ್ಲೆ ಅನ್ಬೇಡ್ರಿ, ಯಾಕಂದ್ರೆ ಅವು ಮತ್ತೆ ಜಗಳ ತೆಗಿತಾವ ಮನ್ಯಾಗೇನು. ಏನು ಹಚ್ಚದೆ ನೀನು ಶಿವಾಯ ನಮ ಶಿವಾಯ, ನಮಗೆ ನಿದ್ದೆ ಹತ್ತುವಲ್ದು ಸಾಕಾಗೈತೆ ಅಂತ ತಿಳ್ಕೊಂಡು ಅವು ಬೈತಾವೆ. ಅದಕ್ಕೇನು ಮಾಡೋದು, ನಿಮಗಟ್ಟ ಕೇಳಿಸಿರ್ಬೇಕು, ಅವು ಕೇಳಿಸಿರ್ಬೇಕು. ನಾ ಈಗ ಮೈಕಿನಾಗ ಜೋರ್ಲೆ ಎತ್ತಾನ, ನೀವು ಹಂಗೆ ಅನ್ಬೇಡ್ರಿ. ಅಲ್ಲಿ ಮನ್ಯಾಗ ಕುಂತಾಗ ಯಾಕೆ ಗಂಡ ಮಗ್ಗಲ್ದಾಗ ಮಾಡ್ಕೊಂಡಿರ್ತಾನೆ, ಹುಡುಗರು ಮಗ್ಗಲ್ದಾಗ ಮಾಡ್ಕೊಂಡಿರ್ತಾವೆ, ಅದಕ್ಕೆ ಹಾಸಿಗೆ ಮೇಲೆ ಕುಂತ ಸುಮ್ಮ ಕದ್ದಿಲಿ ಶಿವಾಯ ನಮ ಶಿವಾಯ ನಮ ಒಂದು ತೊಡೆ ತಾಸು ನೀವು ಅಂದ್ರೆ ಇದು ಶಿವನ ರಾತ್ರಿ. ಇದೊಂದು ರಾತ್ರಿ ಶಿವನಿಗಾಗಿ ಮೀಸಲು ಇಡಲಿ ಅಂತ ತಿಳ್ಕೊಂಡು ನಮ್ಮ ಪೂರ್ವಜರು ಈ ಪರಂಪರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರೊಳಗೇನಪ್ಪ ಅಂತಂದ್ರೆ ಶಾಂತವೀರ ಪಟ್ಟಾಧ್ಯಕ್ಷರ ಶ್ರೀಮಠದೊಳಗೆ ಇವತ್ತು ನೋಡಿದ್ರೆ ಮಣಿಗೆ ನಾನು ಶಿವಸೇನವ್ರಿಗೆ ಅಂದೆ, ಎಂಥ ಪುಣ್ಯವಂತರ್ರಿ ನಮ್ಮ ಹಾವೇರಿ ಮಂದಿ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬಂದು ಪಾಳೆ ಹಚ್ಚಿಕೊಂಡಿರ್ತಿದ್ದರಿ. ಎದರ ಸಲಗೆ ಅಂದ್ರೆ ಸ್ವಾಮ್ಯಾರನ್ನ ಕಳಿಸ್ರಿ, ಸ್ವಾಮ್ಯಾರನ್ನ ಕಳಿಸ್ರಿ, ಸ್ವಾಮ್ಯಾರನ್ನ ಕಳಿಸ್ರಿ. ನೀ ಸ್ವಾಮ್ಯಾರಿಗೆ ಎಷ್ಟಪ್ಪ ಮನಗಂಡ ಸ್ವಾಮ್ಯಾರದ ಹವಾದ. ನಮ್ಮ ಕಡೆ ಯಾರೂ ಮಾತಾಡ್ಸಂಗಿಲ್ಲ ರೀ ನಮ್ಮನ್ನು ಸ್ವಾಮ್ಯಾರನ್ನ. ನಾವು ಅಲ್ಲೇ ಹಾಗಾದ್ರು ಯಾವ ಸ್ವಾಮಿ ಅಂತಾರ್ರಿ. ಆದ್ರೆ ಇಲ್ಲೆಲ್ಲ ಎಷ್ಟು ಭಕ್ತಿ, ನೀವೆಲ್ಲ ಜಂಗಮರ ಮೇಲೆ ಎಷ್ಟು ಪ್ರೀತಿ ಇದೀರಿವ, ಅದು ಅಷ್ಟು ಒಳ್ಳೆಯದದ. ಯಾಕಂತಂದ್ರೆ ಒಬ್ಬ ಜಂಗಮ ಅಂತಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ಅವ. ಒಬ್ಬ ಜಂಗಮ ಸಾಕ್ಷಾತ್ ಶಿವ ಇದ್ದಂಗೆ. ಒಬ್ಬ ಜಂಗಮನ ಬಾಯಿಯೊಳಗೆ, ಒಬ್ಬ ಶಿವಯೋಗಿ ಬಾಯಿಯೊಳಗೆ ಒಂದು ತುತ್ತ ಅನ್ನ ಹಾಕಿದ್ರಿ ಅಂತಂದ್ರೆ ಶಿವಯೋಗಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಒಬ್ಬ ಜಂಗಮನ ಬಾಯಿಯೊಳಗೆ ಒಂದು ತುತ್ತ ಅನ್ನ ಹಾಕಿದ್ರಿ ಅಂದ್ರೆ ಸ್ವತಃ ಪರಮಾತ್ಮನ ಬಾಯಿಯೊಳಗೆ ಹೋಗಿ ಬೀಳ್ತದಂತ ಆ ತುತ್ತ ಜಂಗಮನ ಬಾಯಿಯೊಳಗೆ ಹಾಕಿದ್ರೆ. ಯಾಕಂದ್ರೆ ಪರಮಾತ್ಮ ಹಂಗೆ ಮಾಡಿ ಕಳಿಸಿದಾನ್ರಿ ಅವ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ನೋಡ್ರಿ ನೀವು, ಪ್ರತಿಯೊಂದು ಹಳ್ಳಿಯೊಳಗೆ ಪ್ರತಿಯೊಂದು ಊರೊಳಗೆ ಜಂಗಮರು ಜೋಳಿಗೆ ಹಾಕೊಂಡು ಭವತಿ ವೀಕ್ಷಾಂದೇಹಿ ಅಂತ ಹಿಟ್ಟಿಗೆ ಬರ್ತಿದ್ರು ಹಿಂದೆ. ಈಗ ಯಾರು ಬರ್ತಾರೇನ್ರಿ? ಬರಂಗಿಲ್ಲ. ನಾವು ಸಣ್ಣವರಿದ್ದಾಗ ಜೋಳಿಗೆ ಹಾಕೊಂಡು ನಮ್ಮಪ್ಪ ನಮ್ಮನ್ನು ಬಿಡಿತಿದ್ದ. ಹಿಟ್ಟಿಗೆ ಹೋಗಿ ಅಂದ್ಕೂಲೆ ನಾವು ಸಾಲಿಗೆ ಹೋಗಿದ್ದೀವ್ರೆ, ನಮಗೊಂದಿಟ್ಟು ಅಸಹ್ಯ ಅನ್ನಿಸ್ದಂಗೆ ಆಕಿತ್ತದು, ಅಪಮಾನ ಅನ್ನಿಸ್ದಂಗೆ. ಭಿಕ್ಷಾ ಬಿಡ್ಕೋ ಜೋಳಿಗೆ ಹಾಕೊಂಡು ಹೋಗೋದತ್ತ ಅಲ್ಲಿ ಅಂತಿದ್ದೀವು. ನಮ್ಮಪ್ಪ ಬಡದು ಹಂಗೆ ಜೋಳಿಗೆ ಕೈಯಾಗ ಹಾಕಿ ಊರಾಗ ಕಳಿಸ್ತಿದ್ದ ಭಿಕ್ಷಾಂದೇಹಿ ಅಂತ. ಯಾವಾಗ ಹೊಕ್ಕಿದ್ರು ಅಂತಂದ್ರೆ ಮುಂಜಾನೆ 6 ಗಂಟೆಗೆ ಜಂಗಮರು ಬರ್ಬೇಕು ನಿಮ್ಮ ಮನೆಗೆ, ಸೂರ್ಯೋದಯಕ್ಕೆ ಬರಬೇಕು. ಯಾಕಂತಂದ್ರೆ ನೇಮದರಿ. ಒಂದ್ಸಾರಿ ಜಂಗಮ ಪರಮಾತ್ಮನ ಹತ್ತಿರ ಹೋಗಿದ್ದಂತ. ಪರಮಾತ್ಮನ ಹತ್ತಿರ ಹೋಗಿ ಬೇಡ್ಕೊಂಡಾಗ ಅವ ಹೇಳ್ದಂತೆ, ನೋಡಪ್ಪ ನೀನು ಮಣಿ ಭಿಕ್ಷಕ್ಕೆ ಹೋಗು, ಮಣಿ ಭಿಕ್ಷಕ್ಕೆ ಹೋಗು, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಭಕ್ತರು, ನನ್ನ ಮಕ್ಕಳು, ನನ್ನ ಭಕ್ತರು. ಅವರಿಗೆ ನಾನು ಭೇಟಿಯಾಗಕ್ಕೆ ಆಗಂಗಿಲ್ಲ. ಅದಕ್ಕೆ ನನ್ನ ರೂಪದೊಳಗೆ ನೀವೇನು ಮಾಡ್ರಿ, ಪ್ರತಿಯೊಂದು ಮಣಿಗೆ ಹೋಗಿರಿ ಜೋಳಿಗೆ ತಗೊಂಡ ಮಣಿಗೆ ಹೋಗಿ ಅವ್ರ ಮನೆಯೊಳಗೆ ಭವತಿ ಭಿಕ್ಷಾಂದೇಹಿ ಅಂತಂದ್ರಿ. ಅವ್ರೊಂದಿಟ್ಟು ಹಿಟ್ಟರ, ಒಂದಿಟ್ಟು ಕಾಳರ, ಇಲ್ಲಾರ ಒಂದು ರೊಟ್ಟಿಯರ ನೀಡ್ತಾರ. ನೀಡಿ ಹಂಗೆ ಕಳ್ಸಂಗಿಲ್ಲ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ಅವರು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾರ. ಅದಕ್ಕೆ ಸೂರ್ಯೋದಯದಿಂದ ಹಿಡಿದು 3 ತಾಸು ತನಕ ನಾನು ಪ್ರತಿಯೊಬ್ಬ ಜಂಗಮನ ಹೆಬ್ಬರಡಿನೊಳಗೆ ಇರ್ತಾನಂತ ಪರಮಾತ್ಮ ಮಾತು ಕೊಟ್ಟಾನಂತ. ಪರಮಾತ್ಮ ಮಾತು ಕೊಟ್ಟಾನಂತ. ಅದಕ್ಕೆ ಮುಂಜಾನೆ ಎದ್ದು ಕೂಡಲೇ ಭಿಕ್ಷಕ್ಕೆ ಬರ್ತಾರೆ ನೋಡ್ರಿ. ಅವರು ಮಧ್ಯಾಹ್ನಗೆ ಚಂಜಿ ಮಾಡಿ 5 ಗಂಟೆಗೆ ಅದು ಬರ್ತಾರಂದ್ರೆ ಜೋಳಿಗೆ ತೊಗೊಂಡು. ಇಲ್ಲ, ಮುಂಜಾನೆ 6ಕ್ಕೆ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಮುಂಜಾನೆ 6ರಿಂದ ಹಿಡ್ಕೊಂಡು 3 ತಾಸು ತನಕ ಸ್ವತಃ ಪರಮಾತ್ಮ ಪ್ರತಿಯೊಬ್ಬ ಜಂಗಮನ ಹೆಬ್ಬರಳದ ಇರ್ತಾನಂತವ. ನೀವು ಜಂಗಮನಿಗೆ ನಮಸ್ಕಾರ ಮಾಡಿದಂಗೆ ಅಲ್ಲ, ಅವನ ಪಾದಕ್ಕೆ ಹಣಿ ಹಚ್ಚಿದ್ರೆ ಅವನ ಪಾದದೊಳಗೆ ಹೆಬ್ಬರಳದೊಳಗೆ ಪರಮಾತ್ಮ ಇರ್ತಾನ, ಅವನಿಗೆ ನಮಸ್ಕಾರ ಮಾಡಿದಂಗೆ ಆಗ್ತದ ಅಂತ ದೇವ್ರು ಹೇಳ್ಯಾನಂತ ಪರಮಾತ್ಮ. ಆ ರೀತಿಯೊಳಗೆ ಇಲ್ಲೆಲ್ಲ ಜಂಗಮ ಪ್ರೇಮಿಗಳಿದ್ದೀರಿ. ಭಾಳ ನನಗೆ ಸಂತೋಷ ಅನ್ನಿಸ್ತು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಹುಡುಗರು ಎಲ್ಲರೂ ಹಂಗೆ ನಾ ಇಲ್ಲಿ ನಿಂತು ನೋಡೀನಿ. ಬಾವತ್ತು ಸ್ಕೂಟಿ ತರೋದು, ಹತ್ತಿಸ್ಕೊಂಡು ಪಾವತ್ತು ಹೋಗೇ ಬಿಡೋದು, ಮತ್ತೆ ಕರ್ಕೊಂಡು ಬರೋದು, ಇಳಿಸೋದು. ಅವ್ರು ಇಳಿಸ್ಬಿಡೋದು, ಇಲ್ಲಿ ಮತ್ತೆ ಪಾಳೆ ಹಚ್ಚಿ ನಿಂತಿರ್ತದೆ. ಶಿವಸೇನವ್ರ ನಮ್ಮಲ್ಲಿ ಕಳಿಸ್ರಿ, ನಮ್ಮಲ್ಲಿ ಕಳಿಸ್ರಿ, ನಮ್ಮಲ್ಲಿ ಕಳಿಸ್ರಿ, ಎಷ್ಟು ಜಂಗಮ ಪ್ರೀತಿ. ನಾ ಅಂತೀನಿ, ನಾನು ಹುಟ್ಟುದಿತ್ತಂದ್ರೆ ಈ ಹಾವೇರಿ ಒಳಗೆ ಹುಟ್ಟಿದ್ರೆ ಪಾಡಿತ್ತಲ್ಲೋ ಮಾರಾಯ ಅಂತ ನನಗೆ ಅನ್ಸಾಗತ್ತದ ತಾಯಿಂದಿರ. ಇವತ್ತು ಶಿವಸೇನವ್ರಿಗೆ ಅಂದೆ ನಾನು